ಕುಂತಿ ಬೇಜಾರಾಗಿ? ಏನ ಊರು ಮುಳುಗಿದವ್ರ ಗತಿ ಕುಂತಿಯಲ್ಲ, ಏನಾಗೈತಿ ನಿನಗ? ನಂಗೆ ಬೇಜಾರಾಗೈತ್ರಿಪ್ಪ. ಅಯ್ಯಯ್ಯ, ಬೇಜಾರಾಗೈತೆ ಅಂತಂದ್ರೆ ಏನಾರ ಮನ್ಯಾಗ ಕೆಲಸ ಮಾಡು, ಟೈಮ್ ಪಾಸ್ ಆಕೈತಿ. ನಂಗೆ ಆ ಕೆಲಸ ಮಾಡೇ ಬೇಜಾರಾಗೈತಿ. ಹೊಲಕ್ಕೆ ಹೋಗು ನನ್ನ ಹಂಗಂದ್ರೆ. ನಾನು ಇಲ್ಲಿ ಮನೆಯಾಗ ಕೆಲಸ ಮಾಡ್ಲಾರ್ದ ಸಾಯಕತ್ತೀನಿ, ಇನ್ನು ಹೊಲಕ್ಕೆ ಹೋಗಿ ಕಳಿ ಕೀಳ್ಲ ನಾನು ಒದ್ದಾಡತ್ತೀನಿ. ನನಗೆ ಇಲ್ಲಿ ಕೆಲಸ ಆಗವಲ್ದ ನೀಗವಲ್ದ ಅಂತೇಳಿ ಇನ್ನು ಆ ಹೊಲ್ದಾಗಿನ ಕೆಲಸ ಮಾಡಕ್ಕೆ ಕರ್ಕೊಂಡು ಹೋಗ್ತಿರ್ನ. ನೀವು ಹೊಲ್ದಾಗ ಏನು ಕೆಲಸ ಮಾಡಬೇಡ ಮರಳ. ಮತ್ತೆ ಏನು ಮಾಡಲಿ ನಾ ಅಲ್ಲಿ ಬಂದು? ಸುಮ್ಮ ಬಾರ, ಹಂಗ ಒಂದು ತಾಸು ಒಂದು ರೌಂಡ್ ಹೊಡೆದು ಬರೋನು. ನನಗೆ ಬರಾಕು ಬೇಸರಾಗೈತಿ. ಬೀಳ್ ಮನ್ಯಾಗ ನೀನು ಹಂಗಂದ್ರೆ. ನಂಗೆ ಬೇಸರ ಆದ್ರೆ ಏನು ಮಾಡ್ತಿದ್ದೆ ಗೊತ್ತೈತಣ್ಣ? ನಮ್ಮ ತವ್ರ ಮನ್ಯಾಗ ಗೊತ್ತೈತಿ ಎಲ್ಲ ಹೇಳ ನಿಮ್ಮಪ್ಪ ನಂಗ. ಏನು ಹೇಳ ನಮ್ಮಪ್ಪ ನಿಮ್ಗೆ? ಬ್ಯಾಸ್ರ ಆತಂತಂದ್ರ ಪಾಪಡಿ ತಿಂತಿದ್ದೆ ಅಂತ. ಹೌದಾ? ನೀನು ತಂದು ಕೊಡ್ಲೇನೋ ಒಂದು ಚೀಲ ಪಾಪಡಿ? ಯವ್ವ, ನಾನು ಪಾಪಡಿದು ಹೇಳಕತ್ತಿಲ್ಲ. ನಂಗೆ ಬೇಜಾರಾದ್ರೆ ನಾ ಪ್ಯಾಟಿಗೆ ಹೋಗಿದ್ದೆ, ಸೀರೆ ತೊಗೊಂಬರ್ತಿದ್ದೆ, ಹೋಟೆಲ್ನಾಗ ದಾಶಿ ತಿಂತಿದ್ದೆ ಅಂದ್ರೆ ನಂಗೆ ಪೂರ್ತಿ ಬೇಸರ ಹೋಗ್ಯತ್ ನೋಡು. ನಿನ್ನ ಬೇಸರ ಕಳ್ಯಾಕ ನಾನು ನಿನ್ನ ಪ್ಯಾಟಿ ಕರ್ಕೊಂಡು ಹೋಗಿ ಸೀರೆ ಕೊಡಿಸಿ ದಾಶಿ ತಿನ್ನಿಸ್ಕೊಂಬರ್ಬೇಕಾ? ಹೆಂಡತಿಗೆ ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಹೆಂಡತಿಗಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ಎಲ್ಲ ನಿನಗ ಮಾಡತ್ತೇನೆ ನಾನು. ನನಗೇನು ಮಾಡ್ಕೊಂಡಿಲ್ಲ ನೋಡು. ಊರಿಗಾರ ಹೋಗ್ಬರ್ರಿ ನಾನು. ಬೇಡವಾ, ಅಲ್ಲಿ ಹೋಗಿ ನನಗೆ ಇನ್ನೂ ಕೆಲಸ ಮಾಡಕ್ ಆಗೋದಿಲ್ಲ ಹೇಳ್ತೇನೆ ನೋಡು. ಹಂಗಂದ್ರೆ ಅವ್ರನ್ನ ಕರೆಸು ನಾನು ಇಲ್ಲಿ. ಯವ್ವ, ನಿಮ್ಮ ಅಪ್ಪ ಅವನ ಕೈಯಾಗ ನನಗೆ ತೆಗಿಯಕ್ಕೆ ಆಗೋದಿಲ್ಲವ ಹೇಳ್ತೇನೆ ನಾನು. ನಿನ್ನವನ ನಮ್ಮ ಅಪ್ಪ ಅವನ ಕರ್ಸತ್ತಿಲ್ಲ, ನಿಮ್ಮ ಅಪ್ಪ ಅವನ ಕರ್ಸಕತ್ತೀನಿ. ಹೌದಾ? ಕರೆಸ್ರಿ. ನೋಡ, ನಿಮ್ಮ ಅಪ್ಪ ಅವ್ವ ಅಂದ್ರೆ ಎಷ್ಟು ಖುಷಿ ಆಕೈತಿ. ನಮ್ಮ ಅಪ್ಪ ಅವ್ವ ಅಂತಂದ್ರೆ ಎಷ್ಟು ದುಃಖ ಆಕೈತಿ ನೋಡ್. ಹಂಗ ಹಂಗೇನಿಲ್ಲ, ಕರೆಸ್ರಿ ನಿಮ್ಮ ಅಪ್ಪ ಅವನ್ನ. ನಾ ಏನು ಬ್ಯಾಡ ಅಂದೇನ? ನಾ ಬರೀ ಕರೆಸ್ತೇನಿ ಅಂತ ಅಂದಿನಿ ಅಷ್ಟ. ನಮ್ಮ ಅಪ್ಪ ಅವ್ವ ಅಂತ ತಿಳ್ಕೊಂಡು ಬರೋದು ಬ್ಯಾಡ ಅಂದಿಲ್ಲ ನೀನು. ಎಷ್ಟು ದಿಮಾಗದೇಕಿದ್ದಿದ್ದಿ ನೀನು. ಯಾಕ ನ್ಯಾಲ್ಗೆ ಎಲ್ಲೆಲ್ಲಾರು ಹೊಂಟೈತಲ್ಲ ನಿಮ್ದು? ಹೌದು, ಮತ್ತೆ ನಮ್ಮ ಅಪ್ಪ ಅವ್ವ ಅಂತಂದ್ರೆ ಎಷ್ಟು ಬಿಗುವ ಬರ್ತೈತಿ ನಿನಗ. ನಿಮ್ಮ ಅಪ್ಪ ಅವ್ವ ಬರ್ತಾರಂದ್ರೆ ಎಷ್ಟು ಖುಷಿ ಆಕೈತಿ ನೋಡು. ಅವ್ರಿಗಾದ್ರೆ ಬಾ ಅಂತೀಯಲ್ಲ. ಅಲ್ಲ, ನಮ್ಮವ್ ಬಂದ್ರೆ ಒಂದಿಟ್ಟು ನನಗೂ ಆಸರ ಕಳ ಕೆಲಸ ಮಾಡ್ತಾ. ನಿಮ್ಮವ್ ಬಂದ್ರೆ ಒಂದು ಚರ್ಗಿ ಎತ್ತಿಡಂಗಿಲ್ಲ, ಗೊತ್ತೈತೇನ? ಇದ್ದಲ್ಲೇ ಹೋಗಿ ಚಾ ಕೊಡ್ಬೇಕು. ನಮ್ಮವ್ವ ನಾ ಎಲ್ಲಿರ್ತೇನೆ ಅಲ್ಲೇ ಚಾ ನಾಷ್ಟ ತಂದು ಕೊಡ್ತಾಳ ನಂಗೆ. ಈಗ ನಮ್ಮವ್ ಬಂದು ನಿನ್ ಸೀರೆ ಒಗದ ಹಾಕಿ ನೀ ಇದ್ದಲ್ಲಿ ಚಾ ತಂದು ಕೊಟ್ಟು ನಿಂಗೆ ಊಟ ಅಡಿಗೆ ಮಾಡಿ ರೊಟ್ಟಿ ಬಡದು ಬಿಸಿ ಬಿಸಿ ರೊಟ್ಟಿ ತಿನ್ನಿಸಿ ನೀನ್ ಸೀರೆ ಒಗದ್ ಒಣಾಕ್ಬೇಕ ನಮ್ಮವ್ವ? ಅಯ್ಯಯ್ಯ, ನಾ ಎಲ್ಲಿ ಹಂಗೆ ಹೇಳೀನಿ? ಮತ್ತೆ ನೀ ಹೇಳು ಲೆಕ್ಕ ಹಂಗ. ನಮ್ಮವ್ ಬಂದು ಇಷ್ಟೆಲ್ಲ ಮಾಡ್ತಾಳ, ನಿಮ್ಮವ್ ಬಂದು ಕುಂತು ತಿಂತಾಳ, ನಿಮ್ಮವ್ಗ ಮಾಡನ್ನ ಅನ್ನೋ ಮಟ್ಟಿಗೆ ಹೇಳತ್ತಿಲ್ಲ ನೀನು. ನಮ್ಮವ್ಗ ವಯಸ್ಸಾಗೈತ್ವಾ, ಅದಕ್ಕೆ ಅತಿ ಮಾವನ್ ಜೋಪಾನ ಮಾಡ್ರಿ ಅಂತ ಹೇಳ್ತಾರ. ಈಗ ನೀ ಜೋಪಾನ ಮಾಡಿದೆ ಅಂತಂದ್ರೆ ನಾಳೆ ನಮ್ಮ ಮಕ್ಕಳ ನನ್ನ ಜೋಪಾನ ಮಾಡ್ತಾರ. ಈಗ ಬೇಸರ ಮಾಡ್ಕೊಂಡೆ ಅಂದ್ರೆ ನಾಳೆ ಅವರು ಅಷ್ಟೇ ಬೇಸರ ಮಾಡ್ಕೊಂಡು ಹೋಗ್ತಾರ. ಈ ಸತಿ ಬರ್ಲಿ ಹೇಳ್ತೀನಿ. ಯಾವ ನನ್ನ ಹೆಂಡತಿಗೆ ರೊಟ್ಟಿ ಮಾಡಿಕೊಡ್ಬೇ, ಬಿಸಿ ಬಿಸಿ ಬಾಯಾಗ ತಂದು ಒಂದಿಟ್ಟು ಉಣಿಸ್ಬಿಡು. ಸ್ವಲ್ಪ ಚಾ ತಂದು ಕೊಡು, ಕೇಳಿ ಕುಂತಿರ್ತಾಳ ಅಲ್ಲೇ. ಆಕಿನ ಸೀರೆ ಒಗದು ಹಾಕು. ನಿಂಗೆ ಮತ್ತೆ ಟೈಮ್ ಸಿಕ್ಕರಕ್ಕಿಂತ ಒಂದಿಟ್ಟು ಕಾಲು ಒತ್ತಂತ ಹೇಳಿಬಿಡ್ತೇನೆ. ಮತ್ತೆ ನಿಮ್ಮ ಅವ್ಕಿಂತ ನಮ್ಮ ಅವ್ ಚಲೋ ಆಗ್ಬೇಕಲ್ಲ ನಿನಗೆ. ಒಂದಿಟ್ಟು ಬರ್ತಾರ ಅಂದಿದ್ದಕ್ಕೆ ನಿಮ್ಮವ್ ಕಿರಿಕಿರಿ ಮಾಡ್ದಂದಕ್ಕೆ ಎಷ್ಟೆಲ್ಲ ಮಾತಾಡ್ತೀರಿ? ಒಂದು ಮಾತಾಡಂದ್ರೆ 108 ಮಾತಾಡತ್ತಿರಲ್ಲ. ನಾ ಏನು ಬ್ಯಾಡ ಅಂದಿಲ್ಲ, ಬರ್ಲಿ. ಅವ್ರ ಮನಿ ಅವ್ರು ಬರ್ತಾರ ಹೋಗ್ತಾರ, ನಾ ಯಾಬೇಕಿ? ನೋಡ ಎಷ್ಟು ಸಿಟ್ಟು ಬರ್ತೈತಿ ಇದ್ದಿದ್ದು ಹೇಳಿದ್ರೆ. ನಂಗೇನ ಸಿಟ್ಟು ಬಂದಿಲ್ಲ, ನಾನು ಹೇಳಿದೆ ಅಷ್ಟೇ. ಒಂದಿಟ್ಟು ಬ್ಯಾಸ್ರಾಗೈತಿ. ಒಂದಿಟ್ಟು ಬಜ್ಜಿ ಚುರ್ಮಾರಿ ತಂದು ಕೊಡ್ತಾರಂತಂದ್ರೆ ಯಾ ನಮನಿ ಮಾಡತ್ತೀರಿ? ಮತ್ತೆ ನನಗೆ ಬ್ಯಾಸಾಗೈತಿ, ಒಂದು ಸ್ವಲ್ಪ ಚುರ್ಮರಿ ಬಜ್ಜಿ ತಗೊಂಬ ಅಂದಿದ್ರೆ ತಂದು ಕೊಡ್ತಿದ್ದಿಲ್ಲ. ಹೊಲಕ್ಕೆ ಹೋಗೋಣ ಬಾ ಅಂತಂದೆ, ಅದಕ್ಕೂ ಒಲ್ಲೆ. ನಮ್ಮ ಅಪ್ಪ ಅವ್ವ ಬರೋದು ಬೇಡ, ನಿಮ್ಮ ಅಪ್ಪ ಅವ್ವ ಬೇಕಂದ್ರೆ ಕರೆಸ್ರಿ. ನಾ ಏನು ಬೇಡ ನಂಗಿಲ್ಲ, ನಂದು ಒಳಗೆ ಕೆಲಸ ಐತಿ, ನಾ ಹೋಗ್ತೀನಿ. ನೋಡ, ಬಿಗು ಹಚ್ಚಿದ್ರೆ ಹೆಂಗ ಬರ್ತೈತಿ ಅದ್ ಬ್ಯಾಸ್ರ ಹೋತಾನ ಈಗ. ನೋಡ, ಹಬ್ಬಕ್ಕ ನಮ್ಮ ಅಪ್ಪ ಅವ್ವ ಬರ್ತಾರ ಹೇಳಿರ್ತೀನಿ. ಈಗ ಕಮಕ್ ಕಿಮಕ್ ಅನ್ಲಾರ್ದ ಅವ್ರಿಗೆ ಏನು ಬೇಕು ಎಲ್ಲ ಇರ್ತಾರಲ್ಲಿ ಹೋಗಿ ಮಾಡ್ಬೇಕಾ ಹೇಳ್ತೇನೆ ನೋಡು. ವಯಸ್ಸಾಗೈತೆ ಅವ್ರಿಗೆ. ಏನು ಇಷ್ಟು ದಿನ ಮಾಡೇನೇ ಇಲ್ಲ ಅನ್ನೋರ್ ಗತಿ ಹೇಳಕತ್ತೀರಿ ಬಂದು? ಇಬ್ರು ಅಡಿಗೆ ಮಾಡಾಕ ಬ್ಯಾಸ್ರಾಗತಿ ತಿನ್ನತ್ತಿ. ಮತ್ತೆ ನಾ ಇನ್ನಿಬ್ಬರು ಬಂದ್ರೆ ಮತ್ತೆ ಬ್ಯಾಸ್ರಾಕೈತಲ್ಲ, ಅದಕ್ಕೆ ಈಗ ಹೇಳಿಡಾತೆ ನಾ ನಿಂಗೆ. ಮತ್ತೆ ಮಾಡಕ್ ಆಕೈತಿಲ್ಲ ಹೇಳ್ಬಿಡು. ಆಕೈತಾಳ ಮಾಡಾಕ, ಹಂಗೆ ಕೇಳ್ತೀರಿ? ಆ ಮಾತು ಯಾಕಂತೀರಿ ಮಾಡಾಕ ಆಕೈತೆ ಇಲ್ಲ ಅಂತೇಳಿ? ಮತ್ತೆ ಅವ್ರನ್ನ ಉಪವಾಸ ಕೆಡಬಾರ್ದು ನೋಡು, ಅದಕ್ಕೆ ಕೇಳಾಕತ್ತೇನೆ ನಾ ನಿನಗೆ. ನೀ ಇತ್ತಿತ್ತಾಗ ಬರೀ ಬ್ಯಾಸ್ರಾಗೈತೆ ಅನ್ನೋದು ಆ ಚುಚ್ಕೊಂಡು ಮಕ್ಕಳುದ ಮಾಡತ್ತಿ. ಗಟ್ಟಿ ತೆಗ್ದೀನಿ ಹೊಸದ, ಅದಕ್ಕೆ ಮತ್ತೆ ಅವ್ರು ಬಂದಾಗೂ ಮಾಡಕ್ ಹೋಗ್ಬೇಡ ಅಂತ ಹೇಳಿದೆ. ಆಯ್ತಾಳ, ಮಾಡಿ ಹಾಕ್ತೇನಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.